ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ಮಕ್ಕಳೇ, ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮಗೆ ಪಾಠ 2 ಸ್ಟಾರ್ಟ್ ಮಾಡಿದ್ದೆ. ಪಾಠ 2 ನದಿಯ ಅಳಲು. ಅಂದರೆ ಈ ನದಿಯ ಅಳಲು, ನದಿ ನೀರು ಅಂದರೆ ನೀರಿನ ಮೂಲಗಳ ಬಗ್ಗೆ. ಹಾಗೆಯೇ ಈ ಲೆಸನನ್ನು ಓದಿ ನಿಮಗೆ ಹೇಳಿದೆ. ಇದರಲ್ಲಿ ಬರ್ತಕ್ಕಂತಹ ಒಂದು ಮೆಸೇಜ್ ಏನು ನಮಗೆ ಅಂದರೆ ಇದರಲ್ಲಿ ಹೇಳಿರ್ತಕ್ಕಂಥ ಒಂದು ಸಂದೇಶವನ್ನು ನಾನು ನಿಮಗೆ ಹೇಳಿದ್ದೆ. ಅದೇ ರೀತಿ ಈ ದಿನದ ಕ್ಲಾಸ್ನಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ದೀನಿ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನು ಹೇಳ್ತಾ ಇದ್ದೀನಿ ಮಕ್ಕಳೇ. ಒನ್ಸ್ ಅಗೇನ್ ರಿಪೀಟ್. ನದಿಯ ಅಳಲು ಪಾಠ 2. ನಾವು ಇಂದು ನೀರಿನ ಮೂಲಗಳಾದ ಕೆರೆ, ಬಾವಿ, ನದಿ ಮೊದಲಾದವುಗಳನ್ನು ಸರಿಯಾದ ರೀತಿಯಲ್ಲಿ ರಕ್ಷಿಸದೆ ಅವುಗಳನ್ನು ಕಲುಷಿತಗೊಳಿಸುತ್ತಿದ್ದೇವೆ. ಇದರಿಂದಾಗಿ ನಮ್ಮ ಬದುಕಿಗೆ ಸಂಚಕಾರ ಎದುರಾಗುತ್ತಿದೆ. ನಮ್ಮ ಸುತ್ತಲಿನ ನೀರಿನ ಮೂಲಗಳನ್ನು ಶುದ್ಧವಾಗಿಡುವುದು ಅತ್ಯಗತ್ಯ. ನೋಡಿ ಮಕ್ಕಳೇ, ಅಂದರೆ ನೀರಿನ ಮೂಲಗಳು ಕೆರೆ, ಬಾವಿ, ನದಿ ಇವುಗಳನ್ನ ನಾವು ಕಲುಷಿತಗೊಳಿಸಬಾರ್ದು, ಹಾಗೆಯೇ ಶುದ್ಧವಾಗಿ ಕಾಪಾಡ್ಕೋಬೇಕಂತ ತಿಳಿಸ್ಕೊಟ್ಟಿದ್ದೆ. ನೆಕ್ಸ್ಟ್ ನೋಡಿ, ಇಲ್ಲೊಂದು ಚಿತ್ರ ಇದೆ. ಇಲ್ಲಿ ಡಾಕ್ಟರ್ ಇದ್ದಾರೆ, ಅಂದರೆ ಸ್ಕೂಲ್ ಸ್ಟೂಡೆಂಟ್ಸ್, ಶಾಲಾ ಮಕ್ಕಳಿದ್ದಾರೆ. ಹಾಗಾದರೆ ಇವರು ಯಾವ ಒಂದು ವಿಷಯದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂದರೆ ಇವರ ಮಧ್ಯೆ ಆಗ್ತಿರ್ತಕ್ಕಂಥ ಒಂದು ಚರ್ಚೆ ಏನಂತ ನೋಡೋಣ ಮಕ್ಕಳೇ. ಬ್ರಾಕೆಟ್. ಶಾಲಾ ಮಕ್ಕಳು ಗುಂಪು ಗುಂಪಾಗಿ ಸೇರಿದ್ದಾರೆ. ಎಲ್ಲರ ಮುಖದಲ್ಲೂ ಆತಂಕ. ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಸಹಪಾಠಿಗಳ ಆರೋಗ್ಯವನ್ನು ತಿಳಿಯುವ ತವಕ. ಮಕ್ಕಳು ತಮ್ಮಲ್ಲಿಯೇ ಸಂಭಾಷಿಸುತ್ತಿದ್ದಾರೆ. ಬ್ರಾಕೆಟ್ ಕ್ಲೋಸ್. ನೋಡಿ ಮಕ್ಕಳೇ, ಎಲ್ಲ ಮಕ್ಕಳು ಕೂಡ ಸ್ಕೂಲಿನ ಮಕ್ಕಳು ಏನು ಮಾಡಿದ್ದಾರೆ, ಗ್ರೂಪಲ್ಲಿ ಸೇರ್ಕೊಂಡಿದ್ದಾರೆ. ಎಲ್ಲರ ಮುಖದಲ್ಲೂ ಆತಂಕ ಅಂದರೆ ಏನೋ ಒಂದು ಸಮಸ್ಯೆ ಆಗಿದೆ ಅಲ್ಲಿ ಆ ಒಂದು ಸ್ಕೂಲಲ್ಲಿ. ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಅಂದರೆ ಇಲ್ಲಿ ಏನಪ್ಪ ಅವರ ಆತಂಕಕ್ಕೆ ಕಾರಣ ಏನು, ಆಸ್ಪತ್ರೆಗೆ ಅವ್ರ ಜೊತೆಲಿರ್ತಕ್ಕಂಥ ಫ್ರೆಂಡ್ಸ್ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಏನಾಗಿದೆ ಅಂದರೆ ಆ ಮಕ್ಕಳಿಗಿನ್ನೂ ಗೊತ್ತಿಲ್ಲ. ಎಲ್ಲರೂ ಕೂಡ ತಮ್ಮಲ್ಲೇ ಮಾತಾಡ್ಕೊಳ್ತಾ ಇದ್ದಾರೆ. ಮಕ್ಕಳು ತಮ್ಮಲ್ಲಿಯೇ ಸಂಭಾಷಿಸುತ್ತಿದ್ದಾರೆ. ಮಕ್ಕಳು ಈ ಒಂದು ಲೆಸನನ್ನು ನೀವು ಗಮನಿಸ್ಬೋದು. ಅಂದರೆ ಇಲ್ಲಿ ಭಾವಸೂಚಕ ಚಿಹ್ನೆ ಇದೆ. ನೋಡಿ, ಇಲ್ಲಿ ಭಾವಸೂಚಕ ಚಿಹ್ನೆ ಬರುತ್ತೆ, ಪ್ರಶ್ನಾರ್ಥಕ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ ಇದೆ. ಈ ಒಂದು ಪಾಠದಲ್ಲಿ ನಾವು ಲೇಖನ ಚಿಹ್ನೆಗಳನ್ನ ತುಂಬಾ ನೋಡ್ತಾ ಹೋಗ್ತೀವಿ. ನಾನು ನಿಮಗೆ ಬೇಸಿಕ್ ಗ್ರಾಮರಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ಪಾಠದಲ್ಲಿ ಕೂಡ ಅತಿ ಹೆಚ್ಚಾಗಿ ಈ ಒಂದು ಲೇಖನ ಚಿಹ್ನೆಗಳ ಬಳಕೆ ಆಗಿರೋದನ್ನು ನೋಡ್ಬೋದು. ಕಲಾವತಿ. ಮೊದಲನೇದಾಗಿ ಆ ಒಂದು ಗುಂಪಲ್ಲಿರ್ತಕ್ಕಂಥ ಹುಡುಗಿ ಕೇಳ್ತಾ ಇದ್ದಾಳೆ, ಅವರ ಫ್ರೆಂಡ್ಸ್ ಕಲಾವತಿ ಕೇಳ್ತಾಳೆ, ಎಂಥ ಅನಾಹುತ ನಡೆದು ಹೋಯಿತು, ನಮ್ಮ ಗೆಳತಿಯರಿಗೆ ಹೀಗೆ ಆಗಬಾರದಿತ್ತು. ನೋಡಿ, ಕಲಾವತಿ ಹೇಳ್ತಾ ಇದ್ದಾಳೆ, ಅಯ್ಯೋ ಎಂಥ ತೊಂದರೆ ಆಗೋಯ್ತು, ಈ ರೀತಿ ನಮ್ಮ ಫ್ರೆಂಡ್ಸ್ಗೆ ಗೆಳತಿಯರಿಗೆ ಆಗಬಾರ್ದಿತ್ತು ಅಂತ ಹೇಳ್ತಾಳೆ. ನೆಕ್ಸ್ಟ್ ಸ್ನೇಹ ಏನು ಹೇಳ್ತಾಳೆ, ಅವರಿಗೆ ಏನಾಯಿತು ಅಂದರೆ ಆ ಒಂದು ಫ್ರೆಂಡ್ಸಿಗೆ ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ, ಬಟ್ ಇಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಅವ್ರನ್ನ. ಇವರೇ ಸಂಭಾಷಣೆ ಅಂದರೆ ಅವ್ರಿಗೆ ಏನಾಗಿದೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಮನು ಹೇಳ್ತಾನೆ, ಅಯ್ಯೋ ನಿನಗೆ ತಿಳಿದಿಲ್ಲವೇ, ಈಜಲು ಹೋದ ಅವರೆಲ್ಲರೂ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮನು ಹೇಳ್ತಾ ಇದ್ದಾನೆ, ಸ್ನೇಹ, ಕಲಾವತಿ ಅವರೆಲ್ಲರೂ ಕೂಡ ನೀರಲ್ಲಿ ಈಜಾಡೋದಕ್ಕೆ ಹೋಗಿದ್ರು, ಅವ್ರನ್ನ ಅಲ್ಲಿಂದ ತಕ್ಷಣವೇ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಆಗ ನೆಕ್ಸ್ಟ್ ಶಾಂತಲೆ ಹೇಳ್ತಾಳೆ, ಆಸ್ಪತ್ರೆಗೆ ದಾಖಲಾಗಲು ಅವರಿಗೆ ಏನಾಗಿತ್ತು, ಅಯ್ಯೋ ಮನು ಹಾಗಾದರೆ ಹಾಸ್ಪಿಟಲಿಗೆ ಅಡ್ಮಿಟ್ ಆಗಿದ್ದಾರೆ, ಹಾಗಾದರೆ ಅವ್ರಿಗೆ ಏನಾಗಿತ್ತು ಅಂತ ಕೇಳ್ತಾಳೆ. ಸಲೀಮುಲ್ಲಾ ಹೇಳ್ತಾನೆ ಅದಕ್ಕೆ, ನಿನ್ನೆ ಭಾನುವಾರ ಶಾಲೆಗೆ ರಜೆ ಇತ್ತಲ್ಲವೇ, ಅವರೆಲ್ಲರೂ ಬೆಳಗ್ಗೆ ಆಟವಾಡಲು ಹೋಗಿದ್ದರು. ಮಧ್ಯಾಹ್ನದವರೆಗೂ ಆಟವಾಡಿ ಅನಂತರ ಸೆಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು. ಸಲೀಮುಲ್ಲಾ ಹೇಳ್ತಾ ಇದ್ದಾನೆ, ನಿನ್ನೆ ರಜೆ ಇತ್ತಲ್ವ ಭಾನುವಾರ, ಅವರೆಲ್ಲರೂ ಏನು ಮಾಡಿದ್ದಾರೆ, ಆಟ ಆಡೋದಕ್ಕೆ ಹೋಗಿದ್ದಾರೆ. ಆಗ ಮಧ್ಯಾಹ್ನ ಬಿಸಿಲಿನ ಸೆಕೆಯನ್ನು ತಡ್ಕೊಳಕ್ಕಾಗಿಲ್ಲ, ಆಗ ಏನು ಮಾಡಿದ್ದಾರೆ, ಅವ್ರ ಊರ ಹತ್ರ ಇರೋ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದ್ದಾರೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಮಕ್ಕಳು, ಈ ಒಂದು ಲೆಸನ್ ಪೇಜ್ ನಂಬರ್ 8 ನೋಡ್ತಾ ಹೋಗಿ. ನೋಡಿ, ಇಲ್ಲಿ ಪಾಠ 2 ನದಿಯ ಅಳಲು. ಇಲ್ಲೊಂದು ಪಿಕ್ಚರ್ ಕಾಣಿಸ್ತಾ ಇದೆಯಲ್ವ ನಿಮಗೆ, ಡಾಕ್ಟರ್ ಇದ್ದಾರೆ, ಸ್ಕೂಲ್ ಮಕ್ಕಳಿದ್ದಾರೆ. ನೆಕ್ಸ್ಟ್ ಅವ್ರ ಮಧ್ಯೆ ನಡೀತಕ್ಕಂಥ ಒಂದು ಸಂಭಾಷಣೆಯೂ ಇದೆ ನೋಡಿ ಮಕ್ಕಳೇ. ಇಲ್ಲಿ ಕಲಾವತಿ, ಸ್ನೇಹ, ಮನು, ಶಾಂತಲೆ, ಸಲೀಮುಲ್ಲಾ ಏನು ಹೇಳ್ತಾ ಇದ್ದಾನೆ ಅಂತ. ನೆಕ್ಸ್ಟ್ ಪೇಜ್ ನಂಬರ್ 9 ಸಲೀಮುಲ್ಲಾ ಹೇಳ್ತಾನೆ, ಅವರು ನದಿಯಲ್ಲಿ ಈಜಾಡೋದಕ್ಕೆ ಹೋಗಿದ್ರು. ಪರಿಣಾಮವಾಗಿ ಅವರ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು. ನೋವು ತಾಳಲಾರದೆ ದಂಡೆಯಲ್ಲಿ ಬಿದ್ದು ಹೊರಳಾಡಿದರು. ಯಾರೋ ದಾರಿ ಹೋಕರು ನರಳಾಟ ಕಂಡು ಅವರನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು. ಅವರ ಆರೋಗ್ಯ ತೀರಾ ಹದಗೆಟ್ಟಿತ್ತು. ನೋಡಿ, ಕಲಾವತಿ, ಮನು, ಶಾಂತಲೆ
ಅವರು ನೀರಲ್ಲಿ ಈಜಾಡೋದಕ್ಕೆ ಹೋಗಿ ಅವ್ರ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳಾಗಿದೆ. ಅವರ ತುರಿಕೆ ಪ್ರಾರಂಭ ಆಗಿ ಆ ನೋವನ್ನು ತಡ್ಕೊಳ್ಳೋಕ್ಕಾಗಿಲ್ಲ. ಅವರೆಲ್ಲ ನದಿ ದಂಡೆ ಹತ್ತಿರ ಬಿದ್ದು ಹೊರಳಾಡ್ತಾ ಇದ್ರು. ದಾರಿ ಹೋಕರಂದರೆ ರಸ್ತೆ ಬದಿಯಲ್ಲಿ ಓಡಾಡ್ತಿರ್ತಕ್ಕಂಥ ಜನಗಳು, ಅವರಿಗೆ ದಾರಿ ಹೋಕರು ಅಂತ ಹೇಳ್ತೀವಿ. ಆ ಮಕ್ಕಳ ಒಂದು ನರಳಾಟವನ್ನು ಕಂಡು ಆ ದಾರಿ ಹೋಕರು ಜನಗಳು ಏನು ಮಾಡ್ತಾರೆ, ಮಕ್ಕಳನ್ನೆಲ್ಲ ಆಸ್ಪತ್ರೆಗೆ ಸೇರಿಸ್ತಾರೆ, ದಾಖಲು ಮಾಡ್ತಾರೆ, ಅಡ್ಮಿಟ್ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡಿ, ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ಅಂಶ ಏನಪ್ಪ ಅಂದರೆ, ಈಗ ಆ ಒಂದು ನದಿಯಲ್ಲಿ ಮಕ್ಕಳು ಸ್ನಾನ ಮಾಡ್ಕೊಂಡ್ರಲ್ವ, ಯಾಕೆ ಅವರ ಮೈ ಮೇಲೆಲ್ಲ ಗುಳ್ಳೆಗಳಾದವು ಹೇಳಿ ನೋಡೋಣ. ಅಂದರೆ ಆ ನೀರು, ನದಿಯ ನೀರು ಕಲುಷಿತ ಆಗಿದೆ ಮಕ್ಕಳೇ, ಮಲಿನ ಆಗಿದೆ. ಆ ಕಾರಣವಾಗಿ ಅವರ ಮೈ ಮೇಲೆಲ್ಲ ತುರಿಕೆ ಪ್ರಾರಂಭ ಆಗಿದೆ. ಅರ್ಥ ಮಾಡ್ಕೋಬೇಕು ನೀವಿಲ್ಲಿ. ನೆಕ್ಸ್ಟ್ ಬ್ರಾಕೆಟ್, ಮಕ್ಕಳು ಆಸ್ಪತ್ರೆಗೆ ಬರುತ್ತಾರೆ. ವೈದ್ಯರು ಪರೀಕ್ಷಾ ಕೊಠಡಿಯಿಂದ ಹೊರಬರುತ್ತಾರೆ. ನೋಡಿ ಮಕ್ಕಳೇ, ಆ ಸ್ಕೂಲಿನ ಮಕ್ಕಳೆಲ್ಲ ಏನು ಮಾಡ್ತಾರೆ, ಆಸ್ಪತ್ರೆ ಹತ್ರ ಬರ್ತಾರೆ. ಆಗ ವೈದ್ಯರು ಏನು ಮಾಡ್ತಾರೆ, ಪರೀಕ್ಷಾ ಕೊಠಡಿ ಅಂದರೆ ಆ ಫ್ರೆಂಡ್ಸ್ನೆಲ್ಲ ಅಡ್ಮಿಟ್ ಮಾಡಿರ್ತಾರಲ್ವ, ಆ ಒಂದು ರೂಮಿಂದ ಹೊರಗೆ ಬರ್ತಾ ಇದ್ದಾರೆ. ಅವರಿಗೆಲ್ಲ ಇಂಜೆಕ್ಷನ್ ಹಾಕಿ, ಗ್ಲೂಕೋಸ್ ಹಾಕಿ, ಟ್ರೀಟ್ಮೆಂಟ್ ಮಾಡಿ ಬರ್ತಾ ಇದ್ದಾರೆ. ಆಗ ದಿಲೀಪ್ ಕೇಳ್ತಾನೆ, ನಮ್ಮ ಗೆಳೆಯರ ಸ್ಥಿತಿ ಹೇಗಿದೆ ಡಾಕ್ಟರ್? ನಮ್ಮ ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ, ಅವ್ರ ಜೀವಕ್ಕೇನೂ ಅಪಾಯ ಇಲ್ಲ ತಾನೇ, ಎಲ್ಲರೂ ಕೂಡ ಸೇಫ್ ಆಗಿದ್ದಾರಾ ಅಂತ ಕೇಳ್ತಾನೆ. ಆಗ ಡಾಕ್ಟರ್ ಹೇಳ್ತಾನೆ, ವೈದ್ಯರು ಇನ್ನೂ ಏನನ್ನೂ ಹೇಳುವಂತಿಲ್ಲ ಮಕ್ಕಳೇ, ಆದರೆ ಚಿಂತೆಗೆ ಕಾರಣವಿಲ್ಲ ಅಂತ ತೋರುತ್ತದೆ. ಡಾಕ್ಟರ್ ಹೇಳ್ತಾರೆ, ಮಕ್ಕಳೇ ಅವ್ರ ಜೀವಕ್ಕೇನೂ ಅಪಾಯ ಇಲ್ಲ, ನಾನು ಇವಾಗ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಎಲ್ಲರೂ ಕೂಡ ಆರೋಗ್ಯವಾಗಿರ್ತಾರೆ ಅಂತ ಹೇಳ್ತಾರೆ. ಅಂದರೆ ಚಿಂತೆಗೆ ಕಾರಣವಿಲ್ಲ ಅಂದರೆ ಅವರ ಜೀವಕ್ಕೆ ಯಾವುದೇ ಭಯ ಇಲ್ಲ ಅಂತ ಹೇಳ್ತಾರೆ ಮಕ್ಕಳೇ. ನೆಕ್ಸ್ಟ್ ರಮ್ಯಾ ಹೇಳ್ತಾಳೆ, ಡಾಕ್ಟರ್ ಹೇಳಾದ್ಮೇಲೆ, ಅವರಿಗೆ ಏನಾಗಿತ್ತು ಡಾಕ್ಟ್ರೇ ಅವ್ರನ್ನ ಅಡ್ಮಿಟ್ ಮಾಡಿದಾರಲ್ಲ, ಯಾಕೆ ಅಡ್ಮಿಟ್ ಮಾಡ್ಯಾರ, ಏನಾಗಿದೆ ಅಂಥದ್ದು ಅಂತ ಕೇಳ್ತಾಳೆ. ಆಗ ಡಾಕ್ಟರ್ ಹೇಳ್ತಾರೆ, ವೈದ್ಯರು ಅವರಿಗೆ ನದಿಯ ನೀರಿನ ಮಾಲಿನ್ಯದ ಸೋಂಕು ತಗುಲಿದೆ, ಪರಿಣಾಮವಾಗಿ ಇಡೀ ದೇಹದಲ್ಲಿ ಗುಳ್ಳೆಗಳಿದ್ದಿವೆ, ತುರಿಕೆ ತಡೆಯಲಾರದೆ ಮೂರ್ಛೆ ಹೋಗಿದ್ದಾರೆ. ನೋಡಿ ಮಕ್ಕಳೇ, ಅವ್ರಿಗೆ ಏನಾಗಿದೆ ಅಂದರೆ ಆ ನದಿ ನೀರೆಲ್ಲ ಸೋಂಕು, ಅಂದರೆ ಈಗ ಚರಂಡಿ ನೀರಾಗಿರ್ಬೋದು, ಕಸ ಕಡ್ಡಿ ಎಲ್ಲ ಸೇರ್ಕೊಂಡ್ಬಿಟ್ಟು ಆ ನದಿ ನೀರು ಪೂರ್ತಿ ಕಲುಷಿತ ಆಗಿದೆ. ಕುಡಿಯೋದಕ್ಕೂ ಬರಲ್ಲ, ದನ ಕರುಗಳಿಗೂ ಕೂಡ ಕುಡಿಯೋದಕ್ಕೆ ಬರಲ್ಲ, ಮನುಷ್ಯರು ಕೂಡ ಬಳಸೋದಕ್ಕೆ ಬರಲ್ಲ, ಆ ರೀತಿಯಾಗಿದೆ. ನಿಮ್ಮ ಫ್ರೆಂಡ್ಸ್ ಏನು ಮಾಡಿದ್ದಾರೆ, ಅಂಥ ನೀರಿನಲ್ಲಿ ಹೋಗಿ ಈಜಾಡಿದ್ದಾರೆ, ಹಾಗಾಗಿ ಅವರಿಗೆ ದಪ್ಪ ದಪ್ಪ ಗುಳ್ಳೆಗಳಾಗಿ ತುರಿಕೆ ಸ್ಟಾರ್ಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಮಕ್ಕಳೇ. ಒನ್ಸ್ ಅಗೇನ್, ವೈದ್ಯರು ಅವರಿಗೆ ನದಿಯ ನೀರಿನ ಮಾಲಿನ್ಯದ ಸೋಂಕು ತಗುಲಿದೆ, ಪರಿಣಾಮವಾಗಿ ಇಡೀ ದೇಹದಲ್ಲಿ ಗುಳ್ಳೆಗಳೆದ್ದಿವೆ, ತುರಿಕೆ ತಡೆಯಲಾರದೆ ಮೂರ್ಛೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅವರಿಗೆ ಎಲ್ರಿಗೂ ಕೂಡ ಪ್ರಜ್ಞೆ ಇಲ್ಲದೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ. ದೀಪಕ್ ಕೇಳ್ತಾನೆ, ಅವರ ಜೀವಕ್ಕೆ ಏನೂ ಅಪಾಯವಿಲ್ಲ ತಾನೇ ಡಾಕ್ಟ್ರೇ, ಅವ್ರ ಜೀವಕ್ಕೇನೂ ಅಪಾಯ ಇಲ್ವಾ ಹಾಗಾದರೆ ಅಂತ. ವೈದ್ಯರು ಹೇಳ್ತಾರೆ, ಚಿಂತಿಸಬೇಡಿ ಮಕ್ಕಳೇ, ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ. ಮಕ್ಕಳೇ, ಟೈಮಿಗೆ ಸರಿಯಾಗಿ ಆಸ್ಪತ್ರೆಗೆ ಆ ಊರಿನ ಜನಗಳು ತಂದು ಅಡ್ಮಿಟ್ ಮಾಡಿದ್ದಾರೆ, ಅವರಿಗೇನೂ ತೊಂದರೆ ಇಲ್ಲ, ಅವರಿಗೆ ಟ್ರೀಟ್ಮೆಂಟ್ ಮಾಡಿದ್ದೀನಿ ನಾನು ಅಂತ ಹೇಳ್ತಾರೆ. ಆಗ ರೀಟಾ ಕೇಳ್ತಾಳೆ, ನಾವು ಅವರನ್ನು ನೋಡಬಹುದೇ ಡಾಕ್ಟರ್? ಹಾಗಾದರೆ ನಾವು ಅವ್ರನ್ನ ನೋಡ್ಬೋದಾ ಅಂತ ಕೇಳ್ತಾರೆ. ಯಾರು ಕೇಳ್ತಾ ಇದ್ದಾರೆ? ರೀಟಾ. ಆಗ ವೈದ್ಯರು ಹೇಳ್ತಾರೆ, ಈಗ ಬೇಡ ಮಕ್ಕಳೇ, ಸಂಜೆ ಬನ್ನಿ. ಮಕ್ಕಳೇ ಇವಾಗ ಬೇಡ, ಅವ್ರಿಗೆ ಇಂಜೆಕ್ಷನ್ ಮತ್ತು ಗ್ಲೂಕೋಸ್ ಎಲ್ಲ ಹಾಕಿದ್ದೀನಿ, ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ, ನೀವು ಸಂಜೆ ಅಂದರೆ ಈವ್ನಿಂಗ್ ಸಾಯಂಕಾಲ ಬನ್ನಿ, ಅವ್ರನ್ನ ನೋಡ್ಬೋದು ಅಂತ ಹೇಳ್ತಾರೆ ಮಕ್ಕಳೇ. ನೆಕ್ಸ್ಟ್ ನೋಡಿ, ಇವರೆಲ್ಲ ಈ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾರೆ, ಆ ವೈದ್ಯರು ಹೇಳಿದ ಮಾತುಗಳನ್ನು ಕೇಳಿದ ಮಕ್ಕಳು ನದಿಯ ದಂಡೆಗೆ ಬರುತ್ತಾರೆ. ಬ್ರಾಕೆಟಲ್ಲಿ ಏನು ಕೊಟ್ಟಿದ್ದಾರೆ, ಆ ಡಾಕ್ಟ್ರ್ ಹೇಳಿರ್ತಕ್ಕಂಥ ಮಾತನ್ನು ಕೇಳಿ ಮಕ್ಕಳು ಏನು ಮಾಡ್ತಾರೆ, ಆ ನದಿ ನೀರು ಸೋಂಕಾಗಿ ಮಲಿನ ಆಗಿದೆ ಅಂತ ಹೇಳಿದ್ರಲ್ಲ, ಹಾಗಾದರೆ ಹೇಗಿರ್ಬೋದು ಆ ನದಿ ನೀರು ಅಂತ ಈ ಮಕ್ಕಳೆಲ್ಲ ಏನು ಮಾಡ್ತಾರೆ, ಆ ನದಿಯನ್ನು ನೋಡೋದಕ್ಕೆ ಬರ್ತಾರೆ ಮಕ್ಕಳೇ. ಆಗ ಭವಾನಿ ಹೇಳ್ತಾಳೆ, ಈ ನದಿಯ ನೀರು ಎಷ್ಟೊಂದು ಕೊಳಕಾಗಿದೆ. ಮಮತಾ ಹೇಳ್ತಾಳೆ, ಅಬ್ಬಾ ಈ ಕೆಟ್ಟ ನೀರಿಗೆ ಅವರೇಕೆ ಇಳಿದರು? ಸುಜಾತ, ಸೆಕೆ ತಡೆಯಲು ಆಗಲಿಲ್ಲವೋ ಏನೋ. ಅಮಿತ್, ಇದು ಮಲಿನಗೊಂಡ ನದಿ, ಇಂತಹ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ. ನೋಡಿ, ಇಲ್ಲಿ ಎಲ್ಲರೂ ಕೂಡ ನದಿ ಹತ್ರ ಬಂದುಬಿಟ್ಟು ನದಿ ನೀರನ್ನು ನೋಡ್ತಾ ಇದ್ದಾರೆ. ಆಗ ಭವಾನಿ ಹೇಳ್ತಾಳೆ, ಈ ನದಿ ನೀರು ಇಷ್ಟೊಂದು ಕೊಳಕಾಗಿದೆ, ಅಯ್ಯೋ ಇಂಥ ನೀರಲ್ಲಿ ಅವ್ರು ಆಟ ಆಡೋಕ್ಕೆ ಬಂದಿದ್ದಾರಲ್ಲ, ಅವರಿಗೆ ಗೊತ್ತಾಗಿಲ್ಲ, ಮಧ್ಯಾಹ್ನದ ಬಿಸಿಲಲ್ಲಿ ಆಟ ಆಡಿದ ಪರಿಣಾಮ ಬಿಸಿಲಿದ್ದರಿಂದ ಅವರು ನೀರಲ್ಲಿ ಆಟ ಆಡಿದ್ದಾರೆ ಅಂತ. ಆಗ ಮಮತಾ ಹೇಳ್ತಾಳೆ, ಅಬ್ಬಾ ಈ ಕೆಟ್ಟ ನೀರಿಗೆ ಅವ್ರು ಯಾಕೆ ಇಳಿದ್ರು? ಸುಜಾತ. ಮಮತಾ ಹೇಳ್ತಾಳೆ, ಇಷ್ಟೊಂದು ಮಲಿನ ಆಗಿರ್ತಕ್ಕಂಥ ನೀರಿಗೆ ಅವ್ರು ಯಾಕೆ ಇಳಿದ್ರು ಅಂತ. ಸುಜಾತ, ಸೆಕೆ ತಡಿಲಿಲ್ಲ ಹಾಗಾಗಿ ಇಳಿದಿರ್ಬೋದೇನೋ ಅಂತ. ಅಮಿತ್ ಹೇಳ್ತಾನೆ, ನೋಡಿ ಇಲ್ಲಿ ಇದು ಮಲಿನಗೊಂಡ ನದಿ, ಇಂತಹ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ. ಮಕ್ಕಳ ಇಲ್ಲಿ ಅರ್ಥ ಮಾಡ್ಕೋಬೇಕು ಇದನ್ನು, ಇದು ಮಲಿನಗೊಂಡ ನದಿ. ಈಗ ಫಾರ್ ಎಕ್ಸಾಂಪಲ್ ನೀವೇ ತಗೊಳ್ಳಿ, ನಿಮ್ಮ ಮನೆ ಮುಂದೆ ಆಗಿರ್ಬೋದು, ಹಿಂದೆ ಆಗಿರ್ಬೋದು, ಕೆಸರು ಇರುತ್ತೆ, ಗೊಚ್ಚೆ ಇರುತ್ತೆ, ಆ ಥರದ ನೀರಲ್ಲೆಲ್ಲ ಆಟ ಆಡೋಕ್ಕೆ ಹೋಗ್ಬಿಡಿ, ನಡೆದಾಡೋಕ್ಕೂ ಕೂಡ ಹೋಗ್ಬಿಡಿ, ಒಳ್ಳೆ ರಸ್ತೆಯಲ್ಲಿ ನಡ್ಕೊಂಡು ಹೋಗಿ. ಮತ್ತು ಕೆರೆ ನೀರಾಗಿರ್ಬೋದು, ನದಿ ನೀರು, ಇದರಲ್ಲೆಲ್ಲ ನೀವು ಆಟ ಆಡೋದಕ್ಕೆ ಹೋಗಬೇಡಿ. ಎಂಥ ನೀರಾಗಿದ್ರೂ ಕೂಡ, ಅಂದರೆ ಅದನ್ನು ಕುಡಿಯೋದಾಗಿರ್ಬೋದು, ಅಕಸ್ಮಾತ್ ಮುಟ್ಟಿ ಅದು ಕಾಲು ತೊಳ್ಕೊಳ್ಳೋದಾಗಿರ್ಬೋದು, ಅದನ್ನು ನದಿ ನೀರೊಳಗಡೆ, ಕೆರೆ ನೀರೊಳಗಡೆ ಇಳಿಯೋದಾಗಿರ್ಬೋದು, ಆ ಥರದ ಯಾವುದೇ ಒಂದು ಕೆಲಸವನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ಅಂದರೆ
ಆ ನದಿ ಕಲುಷಿತ ಆಗಿರ್ತಕ್ಕಂಥ ನೀರು ಏನು ಮಾಡುತ್ತಪ್ಪ ಅಂದರೆ ನಮ್ಮ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತೆ, ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಂಡಂಗಾಗುತ್ತೆ. ಹಾಗಾಗಿ ನಿಮ್ಮ ಪೇರೆಂಟ್ಸ್ ಒಳ್ಳೆ ರೀತಿಯಲ್ಲಿ ಅಂದರೆ ಒಳ್ಳೆ ಮಾತನ್ನು ಹೇಳ್ತಾರೆ, ಕೇಳಿ ಮಕ್ಕಳೇ. ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ನದಿ ನೀರಿಗೆ ಇಳಿಯೋದಕ್ಕೆ ಹೋಗಬೇಡಿ ನೀವು. ನೋಡಿ ಪೇಜ್ ನಂಬರ್ 9 9ರಲ್ಲಿ ಆ ಶಾಲಾ ಮಕ್ಕಳು ಏನು ಮಾಡ್ತಾರೆ, ಎಲ್ಲರೂ ಕೂಡ ಗುಂಪಲ್ಲೇ ತಮ್ಮಲ್ಲೇ ಮಾತಾಡ್ಕೊಳ್ತಾರೆ. ಹಾಸ್ಪಿಟಲ್ಗೆ ದಾಖಲಾಗಿರೋರ ಬಗ್ಗೆ, ಅಡ್ಮಿಟ್ ಆಗಿರೋರ ಬಗ್ಗೆ, ಯಾಕೆ ಅವ್ರು ಅಡ್ಮಿಟ್ ಆಗಿದ್ದಾರೆ, ಏನಾಗಿದೆ ಅವ್ರಿಗೆ, ಅದೆಲ್ಲ ತಿಳ್ಕೊಂಡಾದ್ಮೇಲೆ ನದಿ ಹತ್ತಿರ ಬರ್ತಾರೆ. ಆ ಒಂದು ನದಿ ನೀರನ್ನು ನೋಡಿಬಿಟ್ಟು ಜೀವ ಸಂಕುಲ ಅಂದರೆ ಮಕ್ಕಳೇ, ನಾವು ಮನುಷ್ಯರು ಮತ್ತು ನಮ್ಮ ಜೊತೆಲಿ ದನ ಕರು ಪ್ರಾಣಿಗಳೆಲ್ಲ ಇದ್ದಾವೆ ಅಲ್ವಾ, ಮನುಷ್ಯರಿಗೂ ಪ್ರಾಬ್ಲಮ್ ತೊಂದರೆ ಆಗುತ್ತೆ. ದನ ಕರುಗಳಿಗೂ ಕೂಡ ನೀರನ್ನು ಕುಡಿದ್ರೆ ಅಥವಾ ದನ ಕರುಗಳಿಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಆ ನದಿ ಕೆರೆ ನೀರುಗಳಲ್ಲಿ ಬಟ್ಟೆ ತೊಳೆಯೋದಾಗಿರ್ಬೋದು, ಈ ರೀತಿ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೇ ಹಾನಿಯಾಗುತ್ತೆ. ಹಾಗಾಗಿ ಅಂಥ ನೀರನ್ನು ಬಳಕೆ ಮಾಡಬಾರ್ದು. ಅಂದರೆ ಶುದ್ಧವಾದ ಪರಿಸರವನ್ನು ನಾವಿಲ್ಲಿ ಕಾಪಾಡ್ಕೋಬೇಕು ಮಕ್ಕಳೇ. ಈಗ ಚರಂಡಿ ವ್ಯವಸ್ಥೆಗಳ ಡ್ರೈನೇಜ್ ಫೆಸಿಲಿಟಿ, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಮನೆಯ ಮುಂದೆ ರಸ್ತೆ ಇದ್ದಂಥ ಸಂದರ್ಭದಲ್ಲಿ ಕಸ ಕಡ್ಡಿಯನ್ನು ಹಾಕಬಾರ್ದು, ಅದನ್ನು ಒಂದು ಡಸ್ಟ್ಬಿನ್ನಲ್ಲಿ ಹಾಕಬೇಕು ನಾವು. ಅದು ಒಳ್ಳೆಯ ಒಂದು ಕೆಲಸ ಆಗಿರುತ್ತೆ. ಅಂದರೆ ನಾವೆಷ್ಟು ಶುದ್ಧವಾಗಿ ಪರಿಶುದ್ಧವಾಗಿ ಇರ್ತೀವೋ ಅಷ್ಟು ಕೂಡ ನಮಗೆ ಒಳ್ಳೆಯ ಆರೋಗ್ಯ ಲಭಿಸುತ್ತೆ ಅಂತ ಹೇಳಿಬಿಟ್ಟು ಮಕ್ಕಳೇ, ಒನ್ಸ್ ಅಗೇನ್ ಪರಿಣಾಮವಾಗಿ ಅವರ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು. ನೋವು ತಾಳಲಾರದೆ ದಂಡೆಯಲ್ಲಿ ಬಿದ್ದು ಹೊರಳಾಡಿದರು. ಯಾರೋ ದಾರಿ ಹೋಕರು ನರಳಾಟ ಕಂಡು ಅವರನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು. ಅವರ ಆರೋಗ್ಯ ತೀರಾ ಹದಗೆಟ್ಟಿತ್ತು. ಬ್ರಾಕೆಟ್ ಮಕ್ಕಳು ಆಸ್ಪತ್ರೆಗೆ ಬರುತ್ತಾರೆ. ವೈದ್ಯರು ಪರೀಕ್ಷಾ ಕೊಠಡಿಯಿಂದ ಹೊರಬರುತ್ತಾರೆ. ಬ್ರಾಕೆಟ್ ಕ್ಲೋಸ್. ದಿಲೀಪ್, ನಮ್ಮ ಗೆಳೆಯರ ಸ್ಥಿತಿ ಹೇಗಿದೆ ಡಾಕ್ಟರ್? ಮಕ್ಕಳು, ನಾನು ನಿಮ್ಗೆ ಹೇಳಿದೆ ಮೊದಲೇ ಲೇಖನ ಚಿಹ್ನೆಗಳನ್ನ ಬಳಕೆ ಮಾಡಿದ್ದಾರೆ ಅಂತ. ಪ್ರಶ್ನಾರ್ಥಕ ಚಿಹ್ನೆ, ಭಾವಸೂಚಕ ಚಿಹ್ನೆ, ವಿವರಣಾ ಚಿಹ್ನೆ ಇದೆ, ಅದನ್ನೆಲ್ಲ ಆವರಣ ಚಿಹ್ನೆ ಇದೆ, ಗಮನಿಸ್ತಾ ಹೋಗಿ ಮಕ್ಕಳೇ. ನೆಕ್ಸ್ಟ್ ದಿಲೀಪ್, ನಮ್ಮ ಗೆಳೆಯರ ಸ್ಥಿತಿ ಹೇಗಿದೆ ಡಾಕ್ಟರ್? ವೈದ್ಯರು ಹೇಳ್ತಾರೆ, ಇನ್ನೂ ಏನನ್ನೂ ಹೇಳುವಂತಿಲ್ಲ ಮಕ್ಕಳೇ, ಆದರೆ ಚಿಂತೆಗೆ ಕಾರಣವಿಲ್ಲ ಅಂತ ತೋರುತ್ತದೆ. ರಮ್ಯಾ, ಅವರಿಗೆ ಏನಾಗಿತ್ತು ಡಾಕ್ಟರ್? ವೈದ್ಯರು ಹೇಳ್ತಾರೆ, ಅವರಿಗೆ ನದಿಯ ನೀರಿನ ಮಾಲಿನ್ಯದ ಸೋಂಕು ತಗುಲಿದೆ. ಪರಿಣಾಮವಾಗಿ ಇಡೀ ದೇಹದಲ್ಲಿ ಗುಳ್ಳೆಗಳೆದ್ದಿವೆ. ತುರಿಕೆ ತಡೆಯಲಾರದೆ ಮೂರ್ಛೆ ಹೋಗಿದ್ದಾರೆ. ಆಗ ದೀಪಕ್ ಹೇಳ್ತಾನೆ, ಅವರ ಜೀವಕ್ಕೆ ಏನೂ ಅಪಾಯವಿಲ್ಲ ತಾನೇ? ವೈದ್ಯರು, ಚಿಂತಿಸಬೇಡಿ ಮಕ್ಕಳೇ, ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ. ರೀಟಾ, ನಾವು ಅವರನ್ನು ನೋಡಬಹುದೇ? ವೈದ್ಯರು, ಈಗ ಬೇಡ ಮಕ್ಕಳೇ, ಸಂಜೆ ಬನ್ನಿ. ಬ್ರಾಕೆಟ್ ವೈದ್ಯರು ಹೇಳಿದ ಮಾತುಗಳನ್ನು ಕೇಳಿದ ಮಕ್ಕಳು ನದಿಯ ದಂಡೆಗೆ ಬರುತ್ತಾರೆ. ಭವಾನಿ, ಈ ನದಿಯ ನೀರು ಎಷ್ಟೊಂದು ಕೊಳಕಾಗಿದೆ. ಮಮತಾ, ಅಬ್ಬಾ, ಈ ಕೆಟ್ಟ ನೀರಿಗೆ ಅವರೇಕೆ ಇಳಿದರು? ಸುಜಾತ, ಸೆಕೆ ತಡೆಯಲು ಆಗಲಿಲ್ಲವೋ ಏನೋ. ಅಮಿತ್, ಇದು ಮಲಿನಗೊಂಡ ನದಿ, ಇಂತಹ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ. ಮಕ್ಕಳೇ, ಇಷ್ಟು ಕೂಡ ಅಂದರೆ ಇನ್ನು 2 pages ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ CW ಕೊಡ್ತೀನಿ ನಿಮಗೆ. ನೋಡಿ, ಇಲ್ಲಿ ಈ ಒಂದು ಪಾಠದಲ್ಲಿ ಏನು ಅಂಶವನ್ನು ಕೊಟ್ಟಿದ್ದಾರೆ ನಮಗೆ ಅಂತಂದರೆ, ಮೊದಲನೇದಾಗಿ ಒಳ್ಳೆ ನೀರನ್ನು ಬಳಸಬೇಕು, ಶುದ್ಧವಾಗಿರ್ತಕ್ಕಂಥ ನೀರನ್ನೇ ಕುಡಿಬೇಕು. ದನ ಕರುಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಮಾನವ ಆಗಿರ್ಬೋದು, ಅಂದರೆ ಒಳ್ಳೆ ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕು. ಅಂದರೆ ಸ್ವಚ್ಛವಾಗಿ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಕಾಪಾಡ್ಕೋಬೇಕು. ಹಾಗೆಯೇ ಈಗ ಸೊಳ್ಳೆ ಆ ರೀತಿ ಸೊಳ್ಳೆಗಳೆಲ್ಲ ಇರುತ್ತೆ ಅಲ್ವಾ, ಕೊಚ್ಚೆ ಎಲ್ಲ ಇದ್ದರೆ, ಅಂದರೆ ಕೊಚ್ಚೆ ನೀರು ಹೋಗೋದಕ್ಕೆ ಒಳ್ಳೆಯ ರಸ್ತೆ ವ್ಯವಸ್ಥೆ, ಚರಂಡಿ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳೇ ಹೋಮ್ವರ್ಕ್ ಏನು ಅಂತಂದರೆ, ಈಗ 2 ಅಕ್ಷರದ ಪದಗಳು, 3 ಅಕ್ಷರದ ಪದಗಳು, 4 ಅಕ್ಷರದ ಪದಗಳು, 5 ಅಕ್ಷರದ ಪದಗಳು, 6 ಅಕ್ಷರದ ಪದಗಳು, 7 ಅಕ್ಷರದ ಪದಗಳು, ಈ ರೀತಿ ಗೊತ್ತಿದೆ ಅಲ್ವಾ ನಿಮಗೆ. ಅಂದರೆ ಈ ಪದಗಳನ್ನ ನೀವು ಡಿವೈಡ್ ಮಾಡ್ಕೊಳ್ತಾ ಬರಿತಾ ಹೋಗಬೇಕು ಮಕ್ಕಳೇ. ಕಾಲಮ್ ಹಾಕ್ಕೊಳ್ಳಿ ಪೇಜಲ್ಲಿ. 2 ಅಕ್ಷರದ ಪದ 5 ಬರಿತಾ ಹೋಗಿ. 2 ಅಕ್ಷರದ ಪದ 5 ಬರಿಬೇಕು. 3 ಅಕ್ಷರದ ಪದಗಳು 5 ಬರಿಬೇಕು. 4 ಅಕ್ಷರದ ಪದಗಳು 5, 5 ಅಕ್ಷರದ ಪದಗಳು 5, 6 ಅಕ್ಷರದ ಪದಗಳು 5. ಫಾರ್ ಎಕ್ಸಾಂಪಲ್ ಈಗ 7 ಅಕ್ಷರ ಇತ್ತು ಅಂದರೆ ಅದನ್ನು ನೋಡಿ ನಿಮಗೆ ಆ ಪದ 7 ಅಕ್ಷರದ ಪದಗಳು ಸಿಕ್ಕಿದ್ರೆ ಬರೀರಿ ಮಕ್ಕಳು. 5 ಪದಗಳನ್ನ ನೀಟಾಗಿ ಕಾಲಮ್ ಹಾಕ್ಕೊಂಡು ಬರಿತಾ ಹೋಗಬೇಕು. ಹಾಗೆಯೇ ಹ್ಯಾಂಡ್ ರೈಟಿಂಗು ಕೂಡ ತುಂಬಾ ನೀಟಾಗಿ ಬರಿಬೇಕು ಮಕ್ಕಳೇ. ಮತ್ತು ಈಗ ಏನು ನಿಮಗೆ ಇವತ್ತಿನ ಪಾಠವನ್ನು ಮಾಡಿದ್ದೀನಿ, ಟೆಕ್ಸ್ಟ್ ಬುಕ್ ಇದ್ದರೆ ನೀಟಾಗಿ ಓದ್ಕೊಳ್ಳಿ. 1 ಅಲ್ಲ 2 ಅಲ್ಲ 3 ಸಲ ನಿಮ್ಮ ಪೇರೆಂಟ್ಸಿಗೆ ಹೇಳಿ ಓದ್ಕೊಳ್ಳಿ ಮಕ್ಕಳೇ. ಒತ್ತಕ್ಷರ ಇದೆ, ಕಾಗುಣಿತ ಇದೆ. ಇನ್ನು ಮುಂದೆ ನೀವು ಹೈಯರ್ ಕ್ಲಾಸಿಗೆ ಹೋಗ್ತಾ ಇದ್ದೀರಾ, ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಲೇಜಿ ಮಾಡೋದಕ್ಕೆ ಹೋಗಬೇಡಿ. ತುಂಬಾ ಚೆನ್ನಾಗಿ ಮನೇಲಿ ಓದ್ಕೊಳ್ಳಿ. ಮತ್ತು ಕೆಲವ್ರ ಹತ್ರ ಟೆಕ್ಸ್ಟ್ ಬುಕ್ ಇಲ್ಲ ಅಂಥವ್ರು ಏನು ಮಾಡಿ ಅಂದರೆ, ನಾನು ಪೇಜ್ ವೈಸ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಲೆಸನ್ ಇದೆ, ಅದನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಬಿಟ್ಟು ಯಾವ ರೀತಿ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ ಅದೇ ಥರ ಪ್ರಾಕ್ಟೀಸ್ ಮಾಡಿ ಮತ್ತೆ ಓದೋದಾಗಿರ್ಬೋದು,
ಹೋಮ್ವರ್ಕನ್ನು ಮಾಡೋದಾಗಿರ್ಬೋದು, ನಿಮಗೆ ಬರೆಯೋದಕ್ಕೂ ಕೂಡ ಈಸಿ ಆಗುತ್ತೆ ಮಕ್ಕಳೇ. ಈ ಥರ ಮಾಡಿಕೊಂಡ್ರೆ ನಿಮಗೂ ಕೂಡ ಲೆಸನ್ ಓದೋದಕ್ಕೆ ಮತ್ತು ಹೋಮ್ವರ್ಕ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಮಕ್ಕಳೇ. ಮತ್ತು ಇನ್ನೊಂದು ಏನು ಮಾಡಿ ಅಂತಂದರೆ, ಕೆಲವರು ಹೋಮ್ವರ್ಕನ್ನು ಮಾಡ್ತಿಲ್ವೋ ನಮಗೆ ಒಂದೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಫೋನ್ ನಂಬರ್ ಇದೆ ಅಲ್ವಾ, ಕಾಲ್ ಮಾಡಿ ಕೇಳ್ಕೊಳ್ಳಿ ಮಕ್ಕಳೇ. ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಹೇಳ್ತೀವಿ. ಮತ್ತು ಕೆಲವರು ಹೋಮ್ವರ್ಕನ್ನು ಸೆಂಡ್ ಮಾಡ್ತಾಯಿದ್ದೀರಾ, ಕಾಪಿ ರೈಟಿಂಗ್ ಕೆಲವೊಬ್ಬರು ಸೆಂಡ್ ಮಾಡ್ತಾಯಿದ್ದೀರಾ, ಇನ್ನು ಕೆಲವೊಬ್ಬರು ಬರಿತಿರೋ ಇಲ್ವೋ ಯಾರೂ ಕೂಡ ವಾಟ್ಸಪ್ಪಲ್ಲಿ ಕಳಿಸ್ತಾ ಇಲ್ಲ. ನೋಡಿ ಮಕ್ಕಳೇ, ಇವಾಗ ನೀವು ಸ್ಕೂಲಿಗೆ ಬರ್ತಾ ಇಲ್ಲ ಅಲ್ವಾ, ಹಾಗಾಗಿ ನಿಮ್ಮ ಒಂದು ಅನುಕೂಲಕ್ಕಾಗಿ ನಾವು ಈ ಥರ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೀವಿ. ಇದನ್ನು ಯುಟಿಲೈಸ್ ಮಾಡ್ಕೋಬೇಕು ನೀವು. ಯಾಕೆ ಅಂತಂದರೆ, ಈಗ ನಾವು ಈ ಒಂದು ವಿಡಿಯೋನ ನೋಡಿದ್ರಿ ಅಂತಂದರೆ ನಿಮಗೂ ಕೂಡ ಒಂದು ಕಾನ್ಸೆಪ್ಟ್ ಬರುತ್ತೆ. ಈಗ ಸ್ಕೂಲಿಗೆ ಬಂದಿದ್ದರೆ ಪಾಠವನ್ನು ಕೇಳ್ತಾಯಿದ್ರಿ, ಹೋಮ್ವರ್ಕನ್ನು ಮಾಡ್ತಾಯಿದ್ರಿ ತಾನೆ, ಅದೇ ಥರ ನೀವು ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ವಿಡಿಯೋಗಳನ್ನ ರೆಫರ್ ಮಾಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಹೋಮ್ವರ್ಕನ್ನು ನಾವೇನು ಹೋಮ್ವರ್ಕ್ ಹೇಳಿರ್ತೀವಿ ಸೆಂಡ್ ಮಾಡಿ ಮಕ್ಕಳೇ. ಅರ್ಥ ಆಗಿದೆಯಲ್ವ ಹೋಮ್ವರ್ಕ್ ಏನು ಅಂತ? 2 ಅಕ್ಷರದ ಪದಗಳು, 3 ಅಕ್ಷರದ ಪದಗಳು, 4 ಅಕ್ಷರದ ಪದಗಳು, 5 ಅಕ್ಷರದ ಪದಗಳು, ಅಕಸ್ಮಾತ್ 6 ಅಕ್ಷರದ ಪದ, 7 ಅಕ್ಷರದ ಪದ ಇತ್ತು ಅಂದರೆ 5 ವರ್ಡ್ಸನ್ನ ಬರಿತಾ ಹೋಗಿ ಮಕ್ಕಳೇ. ಜಾಸ್ತಿ ಏನು ಬೇಡ, 5 ವರ್ಡ್ಸನ್ನು ನೀಟಾಗಿ ಕಾಲಮ್ ಹಾಕ್ಕೊಂಡು ಹ್ಯಾಂಡ್ ರೈಟಿಂಗ್ ಸ್ವಲ್ಪ ದಪ್ಪ ಬರೀರಿ. ಮತ್ತು ಲೈನ್ ಬೈ ಲೈನು, 1 ಬೈ 1 ಲೈನು ಲೀವ್ ಮಾಡ್ತಾ ಬರಿತಾ ಹೋಗಬೇಕು. ಹಾಗೆಯೇ ಕೆಲವೊಬ್ಬರು CWನು ಕೂಡ ವಾಟ್ಸಪ್ ಮಾಡಿದ್ರಿ. ನೆಕ್ಸ್ಟು ನೀವು ಈಗ ಪಾಠವನ್ನು ಏನು ಓದ್ತಿರೋದನ್ನು ವಾಯ್ಸ್ ರೆಕಾರ್ಡಲ್ಲಿ ಸೆಂಡ್ ಮಾಡಿ ಮಕ್ಕಳು. ನೀವು ಹೇಗೆ ಓದ್ತೀರಾ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ಮತ್ತು ನೀವೊಂದು ಈ ಪಾಠದಲ್ಲಿ ಲೇಖನ ಚಿಹ್ನೆಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಆ ಒಂದು ಲೇಖನ ಚಿಹ್ನೆಗಳನ್ನು ಎಷ್ಟು ಲೇಖನ ಚಿಹ್ನೆಗಳು ಈ ಪಾಠದಲ್ಲಿ ಬಳಕೆ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಕನ್ನಡ ಹೋಮ್ವರ್ಕ್ ಏನಿದ್ರಲ್ಲಿ ಬರೀತಾ ಹೋಗಿ ಪ್ರಶ್ನಾರ್ಥಕ ಚಿಹ್ನೆ ಯಾವ್ಯಾವ ಚಿಹ್ನೆಗಳನ್ನ ಬಳಕೆ ಮಾಡಿದ್ದಾರೆ ಈ ಒಂದು ಪಾಠದಲ್ಲಿ ಅಂತೇಳಿ ಹೇಳ್ತಾ ಇದ್ದೀನಿ. ಪ್ರಶ್ನಾರ್ಥಕ ಚಿಹ್ನೆ ಮೊದಲನೇದಾಗಿ, ಭಾವಸೂಚಕ ಚಿಹ್ನೆ, ಆವರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ. ನೋಡಿ ಅಲ್ಲಿ ವಿವರಣಾತ್ಮಕ ಚಿಹ್ನೆ ಯಾವ್ದು ಬರುತ್ತೆ, ಭಾವಸೂಚಕ ಚಿಹ್ನೆ ಯಾವ್ದು ಬರುತ್ತೆ ಅಂಥೇಳಿ. ಫುಲ್ ಸ್ಟಾಪ್ ಇದೆ, ಪೂರ್ಣ ವಿರಾಮ ಚಿಹ್ನೆ ಇದೆ, ಅರ್ಧ ವಿರಾಮ ಚಿಹ್ನೆ ಇದೆ. ಈ ಒಂದು ಚಿಹ್ನೆಗಳೆಲ್ಲ ಇದೆ. ಅದನ್ನು ನೀವು ನೀಟಾಗಿ ನೋಡಿ ಹೋಮ್ವರ್ಕಲ್ಲಿ ಬರಿತಾ ಹೋಗಿ ಮಕ್ಕಳ. ಒಂದು ಚಿಹ್ನೆಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು. ಹಾಗೆಯೇ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಈಗ ಫಸ್ಟ್ ಟೆಸ್ಟ್ ಮತ್ತು ಸೆಕೆಂಡ್ ಟೆಸ್ಟ್ ಆಯ್ತಲ್ವಾ, ಅದರಲ್ಲಿ ಕೆಲವರು ತುಂಬಾ ಹ್ಯಾಂಡ್ ರೈಟಿಂಗ್ ನೀಟಾಗಿಲ್ಲ. ಏಕೆ ನಿಮಗೆ ಬರೆಯೋದಕ್ಕೆ ಬರಲ್ವಾ? ಈಗ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಕೂಡ ಈ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಇದೆ ತಾನೇ, ಆದರೂ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು, ಕಾಟು ಚಿತ್ತು ಮಾಡೋದು, ಪೆನ್ನಲ್ಲಿ ಬರೀತೀಗ 4th ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ರಿ, ಈಗ 5th ಹೈಯರ್ ಕ್ಲಾಸಿಗೆ ಬಂದಿದ್ದೀರಾ, ಹಾಗಾಗಿ ಪೆನ್ನನ್ನು ಯೂಸ್ ಮಾಡ್ತಾಯಿದ್ದೀರಾ. ನೀಟಾಗಿ ಕಾಟು ಚಿತ್ತು ಮಾಡಬೇಡಿ. ಈಗ ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಕಾಲ್ ಮಾಡಿ ಅಂತ ಹೇಳಿದ್ದೀನಿ ತಾನೆ, ನೀಟಾಗಿ ಕಾಲ್ ಮಾಡಿ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ. ಪದೇ ಪದೇ ಕಾಟು ಚಿತ್ತು ಮಾಡಬೇಡಿ. ಮತ್ತು ನೋಟ್ಬುಕ್ಕಲ್ಲಿ ಬರಿಬೇಡಿ ಟೆಸ್ಟ್ ಕಾಪಿ. ನಾವು ಟೆಸ್ಟ್ ಕೊಟ್ಟಂಥ ಟೈಮಲ್ಲಿ ಅದನ್ನು ಶೀಟಲ್ಲಿ, ಈಗ ಸ್ಕೂಲಲ್ಲಿದ್ದಾಗ ಯಾವ ರೀತಿ ಆನ್ಸರ್ ಶೀಟಲ್ಲಿ ರೈಟ್ ಮಾಡ್ತಾಯಿದ್ರಿ ಅದೇ ಥರ ನಿಮ್ಮ ನೇಮ್ ಬರೀರಿ, ಕ್ಲಾಸು, ಸೆಕ್ಷನ್ನು, ಡೇಟು, ಸಬ್ಜೆಕ್ಟು ಎಲ್ಲ ಬರೆದ್ಬಿಟ್ಟು ನೀಟಾಗಿ 1 ಬೈ 1 ಮೇನ್, ಫಸ್ಟ್ ಮೇನ್, ಸೆಕೆಂಡ್ ಮೇನ್, ಥರ್ಡ್ ಮೇನ್ ಲೈನ್ ಲೀವ್ ಮಾಡ್ತಾ ಒಂದೊಂದು ಲೈನ್ ಬಿಟ್ಟು ಹ್ಯಾಂಡ್ ರೈಟಿಂಗ್ ಸೆಕೆಂಡ್ ಮೇನ್ ಆಯಿತಾ, ಥರ್ಡ್ ಮೇನ್, 4th ಮೇನ್, 5th ಮೇನ್, 6th ಮೇನ್, 7th ಮೇನ್, 9th ಮೇನ್ ಈ ಥರ ಬರಿತಾ ಹೋಗಿ. ಹಾಗೆಯೇ ಸ್ವಲ್ಪ ಲಾಂಗ್ ಆನ್ಸರು ಕೂಡ ಬರುತ್ತೆ. ಆ ಒಂದು ವಿವರಣಾತ್ಮಕವಾಗಿ ನಾವು ಲಾಂಗ್ ಆನ್ಸರನ್ನು ಬರಿತಾ ಹೋಗ್ಬೇಕು. ಈಗ ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು, 3rd, 4th, 5th ಹೇಗೋ ಈಗ 2 ಸೆಂಟೆನ್ಸು, 1 ಸೆಂಟೆನ್ಸು, 3 ಸೆಂಟೆನ್ಸ್ ಈ ಥರ ಪ್ರಾಕ್ಟೀಸ್ ಮಾಡ್ತಾಯಿದ್ರಿ. ಆದರೆ ನೀವೀಗ 5th ಆಗಿರೋದ್ರಿಂದ ಸ್ವಲ್ಪ 5 ಲೈನ್ ಇರುತ್ತೆ, 6 ಲೈನ್ ಇರುತ್ತೆ, 6 ಲೈನ್ಸು, 7 ಲೈನ್ಸ್ ಈ ಥರ ಇರುತ್ತೆ. ಆನ್ಸರ್ 2 or 3 ಅಥವಾ 3 or 4 ಸೆಂಟೆನ್ಸು 4-5 ವಾಕ್ಯದಲ್ಲಿ ಉತ್ತರ ಬರೆಯೋದು ಕೂಡ ಇರುತ್ತೆ. ಅದನ್ನು ನೆಕ್ಸ್ಟ್ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಮಕ್ಕಳೇ. ಒಂದು ಸಪ್ರೇಟ್ ನೋಟ್ಬುಕ್ಕನ್ನು ಇಟ್ಟು CWಗೆ ಸಪ್ರೇಟ್ ನೋಟ್ಬುಕ್ ಇಡಿ, HWಗೆ ಸಪ್ರೇಟ್ ನೋಟ್ಬುಕ್ ಇಡಿ. ಈಗ ಟೆಸ್ಟನ್ನು ಏನು ಕೊಡ್ತೀವಿ ಆ ಒಂದು ಟೆಸ್ಟ್ ಕಾಪಿನ ಆನ್ಸರ್ ಶೀಟಲ್ಲಿ ಬರಿತಾ ಹೋಗ್ಬೇಕು. ನೀವು ಯಾವುದೇ ಕಾರಣಕ್ಕೂ ನೋಟ್ಬುಕ್ಕಲ್ಲಿ ಬರಿತಾ ಹೋಗಬೇಡಿ. ಈಗ ಮಂತ್ಲಿ ಮೀಟಿಂಗ್ ಅರೇಂಜ್ ಮಾಡಿದ್ದೀವಲ್ವಾ, ಆ ಮೀಟಿಂಗಲ್ಲಿ ನೀವೇನೇನು ಹೋಮ್ವರ್ಕ್ ಮಾಡಿರ್ತೀರ ಅದನ್ನೆಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ. ಹೋಮ್ವರ್ಕು, CW ಮತ್ತು ಟೆಸ್ಟ್ ಕಾಪಿ. ಮತ್ತು ಈಗ ಕಾಪಿ ರೈಟಿಂಗ್ ಸ್ಕೂಲಲ್ಲಿ ಕೊಟ್ಟಿರೋ ಬುಕ್ಕಲ್ಲಿ ಕಾಪಿ ರೈಟಿಂಗ್ ಅಕಸ್ಮಾತ್ ಖಾಲಿ ಆಯ್ತಂದರೆ ಓನಾಗಿ ನೀವೇ 2 ಲೈನ್ ನೋಟ್ಬುಕ್ಕನ್ನು ತೊಗೊಂಡು ಡೈಲಿ ಒಂದೊಂದು ಪೇಜ್ ಬರಿತಾ ಹೋಗಿ. ಹ್ಯಾಂಡ್ ರೈಟಿಂಗು ನೀಟಾಗುತ್ತೆ. ಹಾಗೆಯೇ ಕಾಗುಣಿತ ಅಕ್ಷರಗಳು, ಒತ್ತಕ್ಷರಗಳು, ಸಜಾತಿ ಒತ್ತಕ್ಷರ ಬರುತ್ತೆ, ವಿಜಾತಿ ಒತ್ತಕ್ಷರ ಬರುತ್ತೆ. ನಿಮಗೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ಮಕ್ಕಳೇ. ಯಾವುದೇ ಕಾರಣಕ್ಕೂ ಕೂಡ ಪ್ರಾಕ್ಟೀಸ್ ಮಾಡೋದನ್ನು ಬಿಡಬೇಡಿ. ಈಗ ಮನೇಲಿದ್ದೀರಾ, ಮನೇಲಿದ್ದ ಕಾರಣಕ್ಕೆ ಸ್ಕೂಲ್ ಇಲ್ಲ, ಈಗ ಟೀಚರ್ಸ್ ಇಲ್ಲ, ಏನೂ ಮಾಡಲ್ಲ ಅಂಥೇಳಿ ಅಂದ್ಕೋಬೇಡಿ. ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡಿದ್ದೀವಿ
ಅದನ್ನು ನೀಟಾಗಿ ರೆಫರ್ ಮಾಡಿ. ಈಗ ಏನೇ ಕೂಡ ಗೊತ್ತಾಗಲಿಲ್ಲ ಅಂದರೂ ಕೂಡ ನಿಮ್ಮ ಪೇರೆಂಟ್ಸ್ ಇರ್ತಾರೆ, ಅವ್ರನ್ನ ಕೇಳಿ ಓದಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಮತ್ತು ನಾನೇನು ಹೋಮ್ವರ್ಕ್ ಕೊಟ್ಟಿದ್ದೀನಿ ಅದನ್ನು ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಮಕ್ಕಳೇ.